ಸಿರಿವಂತರ ಭೋಗ ನಿನಗಿಲ್ಲಿ ಇಲ್ಲ, ಸಿರಿಯಾಗಿ ನಿಧಿಯಾಗಿ ನೀ ಬರುವೆಯಲ್ಲ. ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಈ ಸಾಂಸ್ಕೃತಿಕ ಸಂಘಟನೆಯಲ್ಲಿ ನಾನೇನು ಈ 32 ವರ್ಷಗಳಿಂದ ನೂರಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೇನೆ. ಬಹುಶಃ ನಾನು ಮಾಡಿದೆ ಅನ್ನೋದಕ್ಕಿಂತ ನನ್ನ ಜೊತೆಯಲ್ಲಿ ಒಂದಷ್ಟು ಜನ ನನಗೆ ಕೈ ಜೋಡಿಸ್ಕೊಂಡು, ನನಗೆ ಬೆಂಬಲವಾಗಿ ನಿಂತುಕೊಂಡು, ನನ್ನ ಜೊತೆಯಾಗಿ ಅನೇಕರಿದ್ದಾರೆ. ನನ್ನ ಜೊತೆಯಲ್ಲಿ ನಮ್ಮ ಸಿದ್ದರಾಜು ಅಂತೇಳಿ ನನ್ನ ತಮ್ಮನಿಗಿನ್ನ ಹೆಚ್ಚಾಗಿ ಪಾಪ ಆತ ಭಾಳ ಶ್ರಮ ಆಗ್ತಾ ಇದ್ದಾನೆ. ಎಲ್ಲೂ ಮುಂದೆ ಹೆಸರನ್ನು ತೋರಿಸ್ಕೊಳ್ಳೋದಿಲ್ಲ. ಮತ್ತು ಶ್ಯಾಮ್ ಸುಂದರ್ ಅಂತೇಳಿ ನನ್ನ ಆರ್ಕೆಸ್ಟ್ರಾ ಮಿತ್ರ, ಆತ ಕೀಬೋರ್ಡ್ ವಾದಕ. ಭಾಳ ವರ್ಷಗಳಿಂದ ನಾನು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಜೊತೆಯಾಗಿ ಇತ್ಕೊಂಡು ಜೊತೆಯಲ್ಲಿ ಓಡಾಡ್ತಾರೆ. ಇವರೆಲ್ಲ ಎಲ್ಲೂ ಹೆಸರನ್ನು ಬಯಸದೆ ನನ್ನ ಹಿಂದೆ ಕೆಲಸವನ್ನು ಮಾಡಿ ನನಗೆ ಒಂದು ಶ್ರೇಯಸ್ಸನ್ನು ತಂದುಕೊಡ್ತಾ ಇರ್ತಕ್ಕಂಥವ್ರು. ಹಾಗೆ ನನಗೆ ವಾದ್ಯಗೋಷ್ಠಿ ರಂಗದಲ್ಲಿ ಕೂಡ ಸಾಕಷ್ಟು ಜನ ಹಿತೈಷಿಗಳು, ನನ್ನ ಸಹ ಗಾಯಕರುಗಳು ತುಂಬ ಜನ ಇದ್ದಾರೆ. ಇನ್ನು ಈ ಸಂಘಟಕನಾಗಿ ಕೆಲಸವನ್ನು ಮಾಡಿ ನಾನು ಆಗಲೇ ಹೇಳಿದಾಗ ನನ್ನ ಹತ್ರ ಏನು ಆರ್ಥಿಕವಾದಂಥ ಶಕ್ತಿ ಇಟ್ಕೊಂಡೇನು ನಾನು ಕೆಲಸ ಮಾಡೋದಿಲ್ಲ. ನನ್ನ ಹಿತೈಷಿಗಳನ್ನ ಒಂದಷ್ಟು ಜನ ಸಹಾಯನ ಕೇಳ್ಕೊಡ್ತೀನಿ. ಏನೋ ಕಾರ್ಯಕ್ರಮ ಮಾಡಬೇಕು, ಇಂಥದ್ದೇನೋ ಕೊಡಿಸಿ ಸರ್ ಅಂತೀನಿ ಅಂತ ನನಗೆ ಬೆನ್ನೆಲುಬಾಗಿ ಒಂದಷ್ಟು ಜನರ ಪಟ್ಟಿ ತುಂಬ ದೊಡ್ಡದಿದೆ. ಹಾಗೆ ನೋಡಿದ್ರೆ ದಿವಂಗತ ಮರಿದೇವರು ಅಂತೇಳಿ ರಾಮನಗರದಲ್ಲಿ ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆನಂತರ ರಾಜಕಾರಣಕ್ಕೆ ಬಂದಂಥವರು, ನನಗೆ ನಿಜವಾಗಲೂ ದೊಡ್ಡ ಶಕ್ತಿಯಾಗಿದ್ದಂಥವ್ರು ಮರಿದೇವರು. ದಿವಂಗತ ತೀರ್ಕೊಂಡ್ರು ಅವರು ಅಕಾಲಿಕವಾಗಿ. ದೊಡ್ಡ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಬೆನ್ನೆಲುಬಾಗಿ ನನಗೆ ಸಾಕಷ್ಟು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರು. ಆ ಸರ್ಕಾರಿ ನೌಕರರ ಸಂಘ ಏನಾಯಿತು, ಮರಿದೇವರ ನಂತರ ಶ್ರೀಯುತ ಆರ್.ಕೆ. ಬೈರ್ಲಿಂಗೆ ಅಂತೇಳಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದರು. ಅವರು ಅದೇ ಒಂದು ಪರಿಪಾಠವನ್ನು ಮುಂದಿಸ್ಕೊಂಡು ನನಗೆ ಬೆನ್ನೆಲುಬಾಗಿ ನನ್ನೆಲ್ಲ ಕಾರ್ಯಕ್ರಮಗಳಿಗೆ ಇವತ್ತಿಗೂ ನನ್ನ ಜೊತೆಯಲ್ಲಿ ಈ ಸಂಘಟಕನಾಗಿ ಮಾಡುವ ಕೆಲಸಗಳಿಗೆ ಜೊತೆಯಾಗಿದ್ದಾರೆ. ಮತ್ತು ಈಗ ಹಾಲಿ ಅಧ್ಯಕ್ಷರಾಗಿರುವಂಥ ಕೆ ಸತೀಶ್ ಅನ್ನುವಂಥ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಹೀಗೆ ಪಟ್ಟಿ ನನಗೆ ಸಹಾಯವನ್ನು ಮಾಡ್ತಾ ಬರ್ತಾ ಇರತಕ್ಕಂಥವರ ಪಟ್ಟಿ ತುಂಬಾ ದೊಡ್ಡದಿದೆ. ಮತ್ತು ರಾಮನಗರದಲ್ಲಿ ಶ್ರೀ ಹರ್ಕಾವತಿ ವಿದ್ಯಾಗಣಪತಿ ಸಂಘ ಅಂಥೇಳಿ ಶ್ರೀಯುತ ರವೀಂದ್ರ ಹೇರಳೆ ಅಂತೇಳಿ ನನ್ನ ಭಾಳ ಆತ್ಮೀಯ ಮಿತ್ರರು. ನಾನು ಏನೇ ಒಂದು ಸ್ವಲ್ಪ ನನ್ನ ಗೊಂದಲ ಉಂಟಾದಾಗ ಅವ್ರ ಹತ್ರ ಸಲಹೆ ಕೇಳ್ತೀನಿ. ಸರ್ ಏನೋ ಮನಸ್ಸಿಗೆ ಸ್ವಲ್ಪ ಹಿಂಗೆ ಆಗ್ತಿದೆ ಅಂತ ಆತ ನೇರವಾದಿ ತಟ್ಟನೆ ಹೇಳ್ತಾರೆ, ಇಲ್ಲ ನೀವು ಮಾಡ್ತಾರ ಸರಿ, ಇಲ್ಲ ತಪ್ಪು ಅಂತೇಳಿ. ಇವರೆಲ್ಲ ನನ್ನ ಒಂದು ದೊಡ್ಡ ಹಿತೈಷಿ ಬಳಗ, ಸಾಕಷ್ಟು ಜನ ಇದ್ದಾರೆ. ಆಗ ನೋಡಿದ್ರೆ ನನ್ನ ಕುಟುಂಬದಲ್ಲೂ ಕೂಡ ಈ ನನ್ನೆಲ್ಲ ಹುಚ್ಚಾಟಗಳನ್ನ ಸಹಿಸ್ಕೊಂಡು ಭಾಳ ವರ್ಷಗಳಿಂದ ನನ್ನ ಶ್ರೀಮತಿಯವರು ಇರ್ಬೋದು, ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೂ ಅವರು ಈ ರಂಗಕ್ಕೆ ಬರಲಿಲ್ಲ, ಅವರು ಈ ಅಭಿರುಚಿ ಅವರಲ್ಲಿಲ್ಲ. ಅವರು ಬೇರೆ ವಿದ್ಯಾವಂತರಾಗಿ ಮಗ ಯಾವುದೋ ಒಂದು ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ, ಮಗಳು BCom ಓದ್ತಾ ಇದ್ದೆ. ನಮ್ಮ ಶ್ರೀಮತಿಯವ್ರ ಮನೆ. ಅವರು ಈ ರಂಗಕ್ಕೆ ಬರದೇ ಇದ್ದರೂ ಕೂಡ ಏನೋ ಅವ್ರಿಗೆ ಖುಷಿ ಕೊಡ್ತಾ ಇದೆ, ಮಾಡ್ಕೊಂಡು ಹೋಗಲಿ. ಮತ್ತು ಯಾರೇ ನಮ್ಮ ಮನೆಗೆ ಈಗ ಅತಿಥಿಗಳು ಬರ್ತಾರೆ, ಎಲ್ಲೋ ಕಾರ್ಯಕ್ರಮಕ್ಕೆ ಕರೆದಿರ್ತೀನಿ, ಮನೆಗೆ ಬಂದರೆ ಅವ್ರನ್ನ ಭಾಳ ಅವರಿಗೆ ಉಪಚಾರವನ್ನು ಮಾಡುವಂಥದ್ದು ಅದೊಂದು ಪರಿಪಾಠ ನಮ್ಮ ಮನೇಲಿ ನನ್ನ ಜೊತೆಯಾಗಿ ಬೆಂಬಲಿಸ್ಕೊಂಡು ಬರ್ತಾ ಇದ್ದಾರೆ. ಆಗ ನೋಡಿದ್ರೆ ನಮ್ಮ ತಾಯಿಯವ್ರಿಗೆ ಇದರ ಅಭಿರುಚಿ ಇತ್ತು ಅವ್ರಿಗೆ. ಯಾಕೆಂದರೆ ಅವರು ಸ್ವತಃ ಈ ಭಜನೆಗಳನ್ನ ಹಾಡ್ತಾ ಇದ್ದರಿಂದ, ಈ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ನಾನು ಮಾಡುವಂಥ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚು ನೋಡ್ತಾ ಸಂಭ್ರಮಿಸ್ಕೊಂಡು ಬಂದಂಥವರು ನಮ್ಮ ತಾಯಿಯವರು. ಯಾಕೆಂದರೆ ನಾನು ರಾಮನಗರಕ್ಕೆ ಕಾರ್ಯಕ್ರಮಗಳು ಅಲ್ಲಿ ಆಯೋಜನೆ ಮಾಡಿದಾಗ ಈ ಪ್ರಮುಖರು ಮಹನೀಯರನ್ನು ಅತಿಥಿಯಾಗಿ ಕರೀತಾ ಇದ್ನಲ್ಲ, ಅವ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಬರ್ತಿದ್ದೆ. ನಮ್ಮ ಮನೆಗೆ ಕರ್ಕೊಂಬಂದಾಗ ಹೆಚ್ಚು ಸಂಭ್ರಮಿಸಿದವರು ನಮ್ಮ ತಾಯಿಯವರು. ಒಂದು ಸಲ ನಮ್ಮ ಗುರುರಾಜನ್ ನಾಯ್ಡು ಅವರ ಸುಪುತ್ರಿ ಶೀಲಾ ನಾಯ್ಡು ಅವ್ರನ್ನ ಒಂದು ಸನ್ಮಾನಕ್ಕೆ ಕರೆದಿದ್ದೆ, ಮನೆಗೆ ಊಟಕ್ಕೆ ಕರೆದಿದ್ದೆ. ನಮ್ಮ ತಾಯಿಯವರು ಏನು ಆನಂದ ಪಟ್ಬಿಟ್ರು ಅಂದರೆ, ಆ ರಾಮನಗರದಲ್ಲಿ ಗಣಪತಿ ಕೂರಿಸ್ತಾಯಿದ್ರು. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನಮ್ಮ ತಾಯಿಯವರು ಬೇರೆ ಯಾವ ಕಾರ್ಯಕ್ರಮಕ್ಕೂ ಹೋಗ್ತಿರಲಿಲ್ಲ. ಗುರುರಾಜನ್ ನಾಯ್ಡು ಅವ್ರ ಹರಿಕತೆ ಎಂದಾಗ ಮಾತ್ರ, ಯಾವತ್ತಲ್ಲಿ ಹರಿಕತೆ ಅಂತ ನಮ್ಮನ್ನು ಕೇಳ್ಕೊಳ್ಳೋರು. ಆ ಹರಿಕತೆ ಇದ್ದಾಗ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋರು. ಇಡೀ ಕಥೆಯನ್ನು ಕೂತ್ಕೊಂಡು ಕೇಳ್ಕೊಂಡು ಬರ್ತಾ ಇದ್ವಿ, ಗುರುರಾಜನ್ ನಾಯ್ಡು ಅವ್ರ ಹರಿಕತೆಯನ್ನು. ಅವರ ಸುಪುತ್ರಿ ಶೀಲಾ ನಾಯ್ಡು ಅವರು ನಮ್ಮ ಮನೆಗೆ ಬಂದಾಗ ನಿಜವಾಗ್ಲೂ ಆ ಸಂಭ್ರಮವನ್ನು ನಾನು ನಮ್ಮ ತಾಯಿಯವರಲ್ಲಿ ಗಮನಿಸಿದೆ. ಅವರು ಮಾತು ಏನು ಅದ್ಭುತವಾಗಿ. ಹಾಗೆ ಮಳವಳ್ಳಿ ಮಾದೇವ ಸ್ವಾಮಿಯವರು ಇರ್ಬೋದು, ಅನೇಕರು ನಮ್ಮ ಮನೆಗೆ ಕಲಾವಿದರು, ನಾಗರಾಜ್ ಕೋಟೆಯವರು, ತುಂಬ ಜನ ಬಂದಿದ್ದಾರೆ. ಅವ್ರು ಬಂದಾಗ ನಮ್ಮ ತಾಯಿಯವ್ರಿಗೆ ಏನು ಆನಂದ ಅಂದರೆ, ಏನೋ ಮಾಡ್ತಾವನಪ್ಪ, ಚೆನ್ನಾಗಿರಲಿ, ಇಷ್ಟೇ ಅವರ ಸಂತೋಷ. ಬಹುಶಃ ಅತಿ ಹೆಚ್ಚು ಸಂತೋಷವನ್ನು ಪಟ್ಟರು. ನನಗೆ ಒಂದು ನೋವು, ನನಗೆ ಸ್ವಲ್ಪ ಹೆಂಗರಳು ಅಂತಾರೆ, ಭಾಳ ಸೂಕ್ಷ್ಮ ಜೀವಿ ನಾನು. ಅದೇನೋ ನನಗೆ ಅದು ಹುಟ್ಟುತ್ತಾನೆ ಬಂದುಬಿಟ್ಟಿದೆ. ನಮ್ಮ ತಾಯಿಯವ್ರಿಗೊಂದು ದೊಡ್ಡ ಕನಸಿತ್ತು. ಇಷ್ಟು ವರ್ಷ ಇವೆಲ್ಲ
ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರಿಗೆ ಒಂದು ದೊಡ್ಡ ಆಸೆ ಇತ್ತು. ಆರ್ಥಿಕವಾಗಿ ಅವ್ರ ಮುಂದೆ ನಾನು ಒಂದು ಶಕ್ತಿವಂತ ಆಗಲಿಲ್ಲ. ಸುಮಾರು ಕಾರ್ಯಕ್ರಮಗಳು ನಾನು ಆಯೋಜನೆ ಮಾಡಿದ ರಾಮನಗರದಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮಗಳು ನಮ್ಮ ತಾಯಿಯವರು ಬಂದು ಕುಳಿತುಕೊಂಡು ನೋಡಿ ಖುಷಿ ಪಟ್ಟಿದ್ದಾರೆ. ಶೀಲಾ ನಾಯ್ಡು ಅವರು ಬಂದಾಗ ಅವ್ರನ್ನ ವೇದಿಕೆಗೆ ಕರೆದೆ. ನನಗೆ ಸಂತೋಷ ಆಗಿ ವೇದಿಕೆಯಲ್ಲಿ ಕೂರಿಸ್ದೆ ಅತಿಥಿಗಳ ಜೊತೆಯಲ್ಲಿ. ಅದೊಂದು ನನಗೆ ಅದು ಇವತ್ತಿಗೂ ನೆನೆಸ್ಕೊಂಡ್ರೆ ಅದೊಂದೇನೋ ನಾನು ಅವರಿಗೆ ಖುಷಿ ಕೊಟ್ಟಂಥದ್ದು. ಪಾಪ ಅದೆಷ್ಟು ಖುಷಿ ಪಡ್ತೋ ಆ ಜೀವ ಗೊತ್ತಿಲ್ಲ. ಮಳವಳ್ಳಿ ಮಹದೇವ ಸ್ವಾಮಿಯವರು, ಶೀಲಾ ನಾಯ್ಡು ಅವರು ಅವರೊಟ್ಟಿಗೆ ವೇದಿಕೆಯಲ್ಲಿ ಕೂರಿಸಿದ್ದೆ ನಮ್ಮ ತಾಯಿಯವ್ರನ್ನ. ಆದರೆ ಈಗ ಒಂದು ವರ್ಷದ ಮೇಲೆ 7 ತಿಂಗಳಾಯಿತು ನಮ್ಮ ತಾಯಿಯವರು ತೀರ್ಕೊಂಡು. ಅನಾರೋಗ್ಯದಿಂದ ಸುಮಾರು ಒಂದು 5-6 ವರ್ಷ ನರಳಿ ಕೊನೆಗೂ ಅವರು ಪಾಪ ಆ ಅನಾರೋಗ್ಯದ ಇದರಲ್ಲೇ ಹೋದರು. ಒಂದು ಕೊರಗೇನು ನನಗೆ ಅಂದರೆ, ಪಾಪ ಅವರು ಇದ್ದಾಗ ಅವರು ಆಸೆ ಏನಂದರೆ ಒಂದು ಮಕ್ಕಳು ಮನೆ ಕಟ್ಟಬೇಕಿತ್ತು, ಅದೊಂದು ಆಸೆ ಇತ್ತು. ಅದನ್ನು ಈಡೇರಿಸ್ತಿಲ್ವಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಅವರೆಲ್ಲ ನಮ್ಮನ್ನು ಭಾಳ ಕಷ್ಟಪಟ್ಟು ಬೆಳೆಸಿದ್ದಾರೆ. ಅವತ್ತಿಗೆ ಎಲ್ಲ 50 ರೂಪಾಯಿ 100 ರೂಪಾಯಿ ಸಂಬಳ ನಮ್ಮ ತಂದೆಗೆ. ಅದರಲ್ಲಿ ಒಂದು 4 ಜನ ಮಕ್ಕಳನ್ನ ಸಾಕ್ಕೊಂಡು ಬೆಳೆಸಿದ್ದಾರೆ ಅಂದರೆ ಅವು ಏನು ಇವತ್ತು ತಮಾಷೆ ಮಾತಲ್ಲ. ಅವತ್ತು 50 ರೂಪಾಯಿ 100 ರೂಪಾಯಿ ಸಂಬಳದ ಕಾಲದಲ್ಲಿ ಪಾಪ ಭಾಳ ಕಷ್ಟಪಟ್ಟಿದ್ದಾರೆ ಬಿಡಿ ಅವರು. ನಮಗೆಲ್ಲ ಈ ಹಣ್ಣೆ ಸೊಪ್ಪು, ಹುರುಳಿಕಾಳು ಉಪ್ಸಾರು ಇವೆಲ್ಲ ರುಚಿನ ಉಂಡೋರು ನಾವು. ಸೌದೆ ಒಲೆ ಅವಾಗೆಲ್ಲ ಸಿಮೆಣ್ಣೆ ಕೂಡ ಇಲ್ಲದಂಥ ಕಾಲದಲ್ಲಿ ಪಾಪ ಅದು ಹಿಂಗೆ ಜೀವನ. ಇವತ್ತು ನೆನೆಸ್ಕೊಂಡ್ರೆ ನಮಗೆ 500 ರೂಪಾಯಿ ಹಿಂಗೆ ತೆಗೆದು ಮುರಿಸಿದ್ರೆ 500 ರೂಪಾಯಿ ಸಂಜೆಗಿರಲ್ಲ ಇವತ್ತಿಗೆ. ಪಾಪ ಅವ್ರು 50 ರೂಪಾಯಿ 100 ರೂಪಾಯಿ ಸಂಬಳ ತಗೊಂಡು 4 ಜನ ಮಕ್ಕಳನ್ನ ಅದು ಹೆಂಗೆ ಸಾಕಿರ್ಬೋದು. ನಿಜವಾಗ್ಲೂ ಅವ್ರನ್ನ ಏನೋ ನಾವೆಲ್ಲ ಭಾಗ್ಯವಂತರು ಅಂಥ ತಂದೆ ತಾಯಿಗಳ ಹೊಟ್ಟೆನಲ್ಲಿ ನಾವು ಹುಟ್ಟಿದ್ದಕ್ಕೆ. ಹಾಗಾಗಿ ನನಗೆ ಅದೊಂದು ನೋವು. ಈಗ ಅವರು ಕಳ್ಕೊಂಡು 1 ವರ್ಷದ ನಂತರ ನನಗೆ ಕಾಡೋಕ್ಕೆ ಶುರುವಾಗೋಯ್ತು. ಅದೊಂದು ನನ್ನ ಕೈಲಿ ಆಗಲಿಲ್ವಲ್ಲ. ಇಷ್ಟೆಲ್ಲ ಮಾಡಿದೆ, ಇಂಥವ್ರನ್ನ ಕರ್ಕೊಂಬಂದೆ, ರಾಜ್ಯದ ಮಹಾನ್ ಸಾಧಕರನ್ನ ಸೇವಕರನ್ನ ಕರ್ಕೊಂಬಂದು ವೇದಿಕೆ ಕೂರಿಸ್ದೆ, ಸನ್ಮಾನಿಸ್ದೆ. ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ಇದ್ಯಾಕೆ ನನಗೆ ಸೋತುಬಿಟ್ನಲ್ಲ ಅನ್ನೋದು ಎಲ್ಲೋ ಒಂದು ಕೊರಗು. ಇರಲಿ, ಆ ಸೋಲಿನ ಜೊತೆಯಲ್ಲಿ ಈ ಗೆಲುವುಗಳು ನನಗೆ ಖುಷಿ ಕೊಡ್ತಾ ಇದ್ದಾವೆ. ಯಾಕೆಂದರೆ ನನಗೆ ಎಷ್ಟೋ ಜನ ಸ್ನೇಹಿತರು ಹೇಳ್ತಾರೆ, ದುಡ್ಡಿರೋರೆಲ್ಲ ಕೋಟ್ಯಾಂತರ ನಿರ್ದಿಷ್ಟರೆಲ್ಲ ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಆಗಲ್ಲ ನಾಗರಾಜ್ ಅವರು ಎಂದಾಗ, ಸಾಕು ನಮಗೆ ಅದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕಾಗಿಲ್ಲ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ಒಂದಷ್ಟು ತೃಪ್ತಿ ಪಟ್ಕೊಂಡು ಸಾಗೋಣ. ಮತ್ತು ಕಲಾ ಸೇವೆ ನಂದು ನಿರಂತರವಾಗಿ ಈಗಲೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಖಂಡಿತ ಅದನ್ನು ಮಾಡ್ತೀನಿ. ನನಗೆ ಈ ವಾದ್ಯಗೋಷ್ಠಿ ರಂಗದಲ್ಲಿ ನಾನು ಭಾಳ ಇಷ್ಟಪಡ್ತಾ ಇದ್ದಿದ್ದು ಹಳೆಯ ಹಾಡುಗಳನ್ನೇ. ಅವಾಗೆಲ್ಲ ಜನ ಕೇಳ್ತಿದ್ದು ಅಂಥ ಹಾಡುಗಳನ್ನೇ. ಒಂದು ಗಟ್ಟಿತನದ ಸಾಹಿತ್ಯ ಸಂಗೀತ ಏನಾದರೂ ಉಳಿದಿದ್ದರೆ ಅವತ್ತಿನ 70-80ರ ದಶಕದ ಆ ಗೀತೆಗಳಲ್ಲಿ ಇವತ್ತಿಗೂ ಉಳ್ಕೊಂಡಿರೋದು. ಹಾಗಾಗಿ ಅಂಥ ಹಾಡುಗಳು ನನಗೆ ಇವತ್ತೂ ಅಚ್ಚುಮೆಚ್ಚು. ವಾದ್ಯಗೋಷ್ಠಿ ಬಿಡಿ, ಅದು ನಾವು ವ್ಯಾವಹಾರಿಕವಾಗಿ ಕಾರ್ಯಕ್ರಮ ಕೊಡ್ತಾಯಿದ್ವಿ. ಅವ್ರಿಗೆ ಏನು ಬೇಕೋ ಅದನ್ನು ಹಾಡ್ತಾಯಿದ್ವಿ ಜನರ ಖುಷಿಗೋಸ್ಕರ. ಆದರೆ ನನ್ನ ಖುಷಿಯ ಹಾಡುಗಳೇ ಬೇರೆ. ಸುಮ್ಮನೆ 1-2 ಸಾಲನ್ನ ನಾನು ಹಾಗೆ ನನಗೆ ಇಷ್ಟವಾದಂಥ ಹಾಡು, ಯಾಕೆಂದರೆ ನನ್ನ ವೈಯಕ್ತಿಕ ಬದುಕು ನನ್ನ ತಾಯಿಯವ್ರನ್ನೂ ನೆನೆಸ್ಕೊಂಡಿದ್ದರಿಂದ ಒಂದು ಹಾಡನ್ನು ಅವ್ರಿಗೋಸ್ಕರ ಅಂತಲೇ ಹಾಡಿಬಿಡ್ತೀನಿ. ಹಾಡೊಂದ ಹಾಡುವೆ ನೀ ಕೇಳು ಮಗುವೇ, ಹಾಡೊಂದ ಹಾಡುವೆ ನೀ ಕೇಳು ಮಗುವೆ, ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬರುವೆ. ಹಾಡೊಂದ ಹಾಡುವೆ ನೀ ಕೇಳು ಮಗುವೇ, ಸೀಮಂತದಾನಂದ ನಾ ನೀಡಲಿಲ್ಲ, ನಿನಗಾಗಿ ಮಹಿಳೆಯರು ತಾ ಹಾಡಲಿಲ್ಲ, ಸಿರಿವಂತರ ಭೋಗ ನಿನಗಿಲ್ಲಿ ಇಲ್ಲ, ಸಿರಿಯಾಗಿ ನಿಧಿಯಾಗಿ ನೀ ಬರುವೆಯಲ್ಲ. ಹಾಡೊಂದ ಹಾಡುವೆ ನೀ ಕೇಳು ಮಗುವೇ, ನಿನ್ನೊಂದು ನುಡಿಮುತ್ತು ಸವಿಜೇನಿನಂತೆ, ಆ ಸುಖದಿ ನಾ ಮರೆವೆ ಈ ಬಾಳ ಚಿಂತೆ, ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ, ಇವಳಾಸೆ ಆಕಾಂಕ್ಷೆ ನೀನಾದೆಯಲ್ಲ. ಹಾಡೊಂದ ಹಾಡುವೆ ನೀ ಕೇಳು ಮಗುವೇ.
ಸ್ವಲ್ಪ ನನಗೆ ಡಸ್ಟ್ ಅಲರ್ಜಿನೇನೋ ಆಗಿದ್ದರಿಂದಲೂ ಕೂಡ ದಯಮಾಡಿ ಕ್ಷಮೆ ಇರಲಿ. ಇವೆಲ್ಲವೂ ಮಾಧ್ಯಮದಲ್ಲಿ ಹೇಳ್ಕೊಳ್ಬೇಕೋ ಹೇಳ್ಕೋಬಾರದೋ ಗೊತ್ತಿಲ್ಲ, ಅನಿರೀಕ್ಷಿತವಾಗಿ ಅವು ನಮ್ಮ ಭಾವನೆಗಳ ಮನಸ್ಸಿನ ಕಟ್ಟೆ ಹೊಡೆದು ಬಂದುಬಿಡ್ತವೆ. ಹಾಗಾಗಿ ದಯಮಾಡಿ ನೋಡುಗರು ಏನಾದರೂ ತಪ್ಪಾಗಿ ಮಾತನಾಡಿದರೆ ಕ್ಷಮೆ ಇರಲಿ. ಇವೆಲ್ಲ ಅನಿರೀಕ್ಷಿತವಾಗಿ ಬಂದಂಥ ಭಾವನೆಗಳ ಮನಸ್ಸಿನ ಭಾವನೆಗಳು. ಒಂದಂತೂ ನಾನು ಎಲ್ಲರಲ್ಲೂ ಕಳಕಳೆನೇ ಮಾಡಿಕೊಳ್ಳುವಂಥದ್ದು, ಸಮಾಜಕ್ಕೆ ಕೆಲಸವನ್ನು ಮಾಡಿದಂಥವರು ಕಲಾರಂಗದಲ್ಲಿರ್ಬೋದು, ಬೇರೆ ಕ್ಷೇತ್ರದಲ್ಲಿರ್ಬೋದು, ನಿಸ್ವಾರ್ಥವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವ್ರನ್ನ ಗೌರವಿಸಿ. ಮತ್ತು ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೋಡಿ, ನಾನು 32 ವರ್ಷಗಳಿಂದ ಮಾಡ್ತಾನೆ ಬರ್ತಾಯಿದ್ದೀನಿ. ನಾವು ಹೇಳ್ಕೊಂಡು ತೊಗೊಳೋದು ಅಂತ ಅದಲ್ಲ, ಗುರುತಿಸೋವಂಥ ಕೆಲಸ ಆಗಬೇಕಿಲ್ಲಿ. ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಲ್ಲಿ ಅಧಿಕಾರಿಗಳ ಮನಸ್ಸು ಮಾಡಿದ್ರೆ ಗುರುತಿಸೋದು ಅದೇನು ದೊಡ್ಡ ಕೆಲಸ ಏನಲ್ಲ. ಸಮಾಜಮುಖಿಯಾಗಿ ಯಾರು ಒಂದು ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರು ಈ ಸಮಾಜವನ್ನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ, ನೀವೇ ಹುಡುಕಿ. ಯಾಕೆಂದರೆ ಅವ್ರು ಯಾರು ನಿಮ್ಮ ಹತ್ರ ಬಂದು ಕೇಳ್ಕೊಳ್ಳಲ್ಲ, ಅರ್ಜಿ ಕೊಡಲ್ಲ, ನನಗೇನೋ ಮಾಡಿ ಅಂತ ಕೇಳಲ್ಲ. ಅಂಥವ್ರನ್ನ ಗೌರವಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಸಾಧ್ಯವೋ ಆ ಒಂದು ಸಹಾಯವನ್ನು ನಮ್ಮಂತ ಅಂತಲೇ ಹೇಳ್ಕೋಬೇಕು, ಅನಿವಾರ್ಯ. ಈಗ ಮಾಡ್ತಕ್ಕಂಥವ್ರು ಮಾಡಿದ್ರೆ ಇನ್ನೊಂದಷ್ಟು ವರ್ಷಗಳ ಕಾಲ ಈ ಥರನಾದ ಚಟುವಟಿಕೆಗಳು, ಕಲೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಕೂಡ ಮುಂದಿನ ತಲೆಮಾರಿಗೆ ಉಳಿತವೆ. ಇಲ್ಲವಾದರೆ ನೊಂದು ಬೆಂದು ಯಾಕೆ ಮಾಡಬೇಕು ಇವೆಲ್ಲ ಅಂಥೇಳಿ ಹೋಗ್ತಾ ಇದೆ. ಈಗಾಗಲೇ ಅನೇಕ ರಂಗಗಳು ಬೇರೆ ಬೇರೆ ಸ್ವರೂಪವನ್ನು ಕಳ್ಕೊಂಡು ಕಣ್ಮರೆಯಾಗ್ತಾ ಇದ್ದಾವೆ. ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲರಲ್ಲೂ ನನ್ನ ಒಂದು ಕಳಕಳಿ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ನಿಮ್ಮ ಇಲಾಖೆ ಮಿತಿನಲ್ಲಿ ಏನು ಸಾಧ್ಯವೋ ಆ ಸಹಾಯವನ್ನು ಮಾಡಿ, ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿ, ಕಲೆ, ಕಲಾವಿದರನ್ನ ಉಳಿಸಿ ಮುಂದಿನ ತಲೆಮಾರಿಗೆ ಬೆಳೆಸಿ ಅಂತೇಳಿ ಈ ಕಲಾ ಜಗತ್ತು ಇವತ್ತು ಒಂದಷ್ಟು ನನ್ನ ಅನಿಸಿಕೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡೋದಕ್ಕಾಗಿ ನನ್ನ ಆತ್ಮೀಯರು ಮಾನ್ಯ ಶ್ರೀ ರವಿರಾಮ್ರವರಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ಕಲಾ ಜಗತ್ತಿನ ವಾಹಿನಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.